ನಮಸ್ಕಾರ ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ಆನ್ಲೈನ್ ವಂಚನೆಗಳು ವಿಪರೀತವಾಗಿ ಹೆಚ್ಚಾಗ್ತಿದೆ. ಇಂದು ನಾನು ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದ ಒಂದು ಪ್ರತಿಷ್ಠಿತ ಬ್ಯಾಂಕ್ ATM ಬಳಿ ನನ್ನ ಸ್ನೇಹಿತನಿಗಾದ ನೈಜ ವಂಚನೆಯ ಘಟನೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೆ. ನನ್ನ ಸ್ನೇಹಿತ ಅಮೌಂಟ್ ಡೆಪಾಸಿಟ್ ಮಾಡಲೆಂದು ATM ಬಳಿ ಹೋಗ್ತಾನೆ. ಅಲ್ಲಿಗೆ ಯಾರೋ ಅನ್ನೋನ್ ಪರ್ಸನ್ ಬರ್ತಾರೆ. ಅವನೇನು ಮಾಡ್ತಾನೆ ಅಂದರೆ, ನನಗೆ ಅಮೌಂಟ್ ಬೇಕು, ನೀನು ಡೆಪಾಸಿಟ್ ಮಾಡ್ತಿರೋ ಅಮೌಂಟ್ ನನಗೆ ಕೊಡು, ನಾನು ನಿನಗೆ ಗೂಗಲ್ ಪೇ ಅಥವಾ ಫೋನ್ಪೇ ಮಾಡ್ತೀನಿ ಅಂತ ಹೇಳ್ತಾನೆ. ಸೊ ನನ್ನ ಸ್ನೇಹಿತ ಏನು ಮಾಡ್ತಾನೆ ಅಂದರೆ, ನನಗೆ ಹೇಗೋ ಅಮೌಂಟ್ ಆನ್ಲೈನಲ್ಲೇ ಬೇಕು, ಸೊ ಅದಕ್ಕೋಸ್ಕರ ಡೆಪಾಸಿಟ್ ಮಾಡೋ ಬದಲು ಇವನಿಗೆ ಕೊಡ್ತೀನಿ, ಇವನು ಹೇಗೋ ನನಗೆ ಕಳಿಸ್ತಾನಲ್ಲ ಅಂತ ಥಿಂಕ್ ಮಾಡ್ತಾನೆ. ಸೊ ಅವನೇನು ಮಾಡ್ತಾನೆ, QR ಕೋಡ್ ಕೊಡು, ನಾನು ಪೇ ಮಾಡ್ತೀನಿ ಅಂತ ಹೇಳ್ತಾನೆ. ಇವನು QR ಕೋಡ್ ಕೂಡ ಕೊಡ್ತಾನೆ, ಅವ್ನು ಪೇ ಕೂಡ ಮಾಡ್ತಾನೆ. ಪೇ ಮಾಡಿದ ತಕ್ಷಣ ಇವನು ಕನ್ಫರ್ಮ್ ಮಾಡ್ಕೊಳ್ತಾನೆ, ಅಮೌಂಟ್ ಕ್ರೆಡಿಟೆಡ್ ಅಂತ ಬರುತ್ತೆ. ಮೆಸೇಜ್ ಬಂದಾದಮೇಲೆ ಇವನು ಗೂಗಲ್ ಪೇಯಲ್ಲಿ ಕೂಡ ಚಾರ್ಟಲ್ಲಿ ಕೂಡ ನೋಡ್ತಾನೆ, ಅಮೌಂಟ್ ಕ್ರೆಡಿಟ್ ಆಗಿರುತ್ತೆ 20,000 ರುಪೀಸ್. ಸೊ ಇವನೇನು ಮಾಡ್ತಾನೆ, ಇವನ ಹತ್ರ ಇರೋ 20,000 ಕ್ಯಾಶ್ ಕೂಡ ಆ ಎಕ್ಸ್ ಪರ್ಸನ್ಗೆ ಕೊಡ್ತಾನೆ. ಎಕ್ಸ್ ಪರ್ಸನ್ ಅಮೌಂಟ್ ತೊಗೊಂಡು ವಿತಿನ್ ಸೆಕೆಂಡ್ಸಲ್ಲಿ ಅವನು ಅಲ್ಲಿಂದ ಹೋಗಿಬಿಡ್ತಾನೆ. ಸೊ ಇವನು ಕೂಡ ಅಲ್ಲಿಂದ ಹೋಗ್ತಾನೆ. ಹೋಗಾಗಿ ರಿಟರ್ನ್ ಇವ್ನಿಗೆ ಏನಾಗುತ್ತೆ ಅಂದರೆ, ಅರ್ಜೆಂಟ್ ಏನೋ ಅಮೌಂಟ್ ಬೇಕಿರುತ್ತೆ. ಸೊ ATMಗೆ ಮತ್ತೆ ರಿಟರ್ನ್ ಹೋಗ್ತಾನೆ. ಇವನು ಅಲ್ಲಿ ಹೋಗಿ 15,000 ರುಪೀಸ್ ವಿತ್ಡ್ರಾವಲ್ ಕೊಡ್ತಾನೆ, ಬಟ್ ಅಮೌಂಟ್ ಬರಲ್ಲ. ಬಟ್ ಇವನು ಅಕೌಂಟಲ್ಲಿ ಚೆಕ್ ಮಾಡಿದಾಗ ಅಮೌಂಟ್ ಇರುತ್ತೆ. ಸೊ ಇವನು ಸಡನ್ಲಿ ಏನು ಮಾಡ್ತಾನೆ, ಬ್ಯಾಂಕಿಗೆ ಹೋಗ್ತಾನೆ. ಬ್ಯಾಂಕಿಗೆ ಹೋಗಿ ಎನ್ಕ್ವೈರಿ ಮಾಡ್ತಾನೆ, ನನ್ನ ಅಕೌಂಟಲ್ಲಿ ಅಮೌಂಟ್ ಇದೆ, ಗೂಗಲ್ ಪೇಯಲ್ಲಿ ಶೋ ಆಗ್ತಿದೆ, ಬಟ್ ನನಗೆ ಅಮೌಂಟ್ ATMಯಿಂದ ತೆಗಿಲಿಕ್ಕೆ ಆಗ್ತಾಯಿಲ್ಲ ಅಂತ. ಸೊ ಅವ್ರು ಚೆಕ್ ಮಾಡಿದಾಗ ಆ ಎಕ್ಸ್ ಪರ್ಸನ್ ಕಳಿಸಿದ್ದ ಅಮೌಂಟ್ ಫ್ರೀಜ್ ಆಗಿರುತ್ತೆ. ಅಂದರೆ ಅಕೌಂಟಲ್ಲಿ ಅಮೌಂಟ್ ಶೋ ಆಗುತ್ತೆ, ಗೂಗಲ್ ಪೇಯಲ್ಲೂ ಕೂಡ ಶೋ ಆಗುತ್ತೆ. ಫ್ರೀಜ್ ಆಗಿರೋ ಅಮೌಂಟ್ ಯಾವುದೇ ಕಾರಣಕ್ಕೂ ಇವನಿಗೆ ತೆಗಿಲಿಕ್ಕೆ ಆಗ್ತಿಲ್ಲ. ATMಲ್ಲಿ ವಿತ್ಡ್ರಾ ಮಾಡ್ಲಿಕ್ಕೆ ಆಗ್ತಿಲ್ಲ, ಬ್ಯಾಂಕಲ್ಲಿ ವಿತ್ಡ್ರಾ ಮಾಡ್ಲಿಕ್ಕೆ ಆಗ್ತಿಲ್ಲ, ಇನ್ನೊಬ್ಬ ಪರ್ಸನ್ಗೂ ಕೂಡ ಆ ಅಮೌಂಟ್ನ ಶೇರ್ ಮಾಡ್ಲಿಕ್ಕೆ ಆಗ್ತಿಲ್ಲ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಯಾರಾದರೂ ಅನ್ನೋನ್ ಪರ್ಸನ್ ಬಂದುಬಿಟ್ಟು ನಿಮ್ಮ ಹತ್ರ ಅಮೌಂಟ್ ಕೊಡಿ, ನಾನು ಗೂಗಲ್ ಪೇ ಮಾಡ್ತೀನಿ, ಫೋನ್ ಪೇ ಮಾಡ್ತೀನಿ ಅಂತ ಹೇಳಿದಾಗ ಆ ಪರ್ಸನ್ ನಿಮಗೆ ಗೊತ್ತಾ ಇಲ್ವಾ ಅಂತ ಥಿಂಕ್ ಮಾಡಿಬಿಟ್ಟು ಕ್ಯಾಶ್ ಕೊಡಿ. ಯಾಕಂದರೆ ಆನ್ಲೈನಲ್ಲಿ ಈ ಥರ ಸ್ಕ್ಯಾಮ್ ಆಗೋದು ತುಂಬ ಸರ್ವೇ ಸಾಮಾನ್ಯ. ಸೊ ಅದಕ್ಕೆ ಯೋಚನೆ ಮಾಡಿ, ಎದುರುಗಡೆ ಇರೋ ಪರ್ಸನ್ ಗೊತ್ತಾ ಇಲ್ವಾ. ಸೊ ನನ್ನ ಫ್ರೆಂಡು ಈ 20,000 ರುಪೀಸ್ ಕಳ್ಕೊಂಡ ಅಥವಾ ಅವ್ನು ಕೊಟ್ಟಿರೋ ಅಮೌಂಟು ಅದೇ ಎಕ್ಸ್ ಪರ್ಸನ್ನಿಂದ ರಿಟರ್ನ್ ಪಡ್ಕೊಂಡು, ಪ್ರತಿಯೊಂದು ವಿಷಯನೂ ನಾನು ಪಾರ್ಟ್ 2ಅಲ್ಲಿ ಹಾಕ್ತಾ ಇದ್ದೀನಿ. ನಿಮಗೆ ಪಾರ್ಟ್ 2 ಬೇಕು ಅಂತ ಅನಿಸಿದರೆ ಈಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದರೆ ಅಥವಾ ತುಂಬ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ ನಿಮ್ಗೇನಾದರೂ ಅನಿಸಿದರೆ. ಹಾಗೆ ನಿಮ್ಮ ಫ್ಯಾಮಿಲಿ ಅಥವಾ ಫ್ರೆಂಡ್ಸ್ ಯಾರಿಗಾದರೂ ಶೇರ್ ಮಾಡಬೇಕು ಅನಿಸಿದರೆ ದಯವಿಟ್ಟು ಶೇರ್ ಮಾಡಿ, ಹಾಗೆ ನನಗೆ ಸಪೋರ್ಟ್ ಕೂಡ ಮಾಡಿ.